ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸ್ ಕೊಟ್ಟ ಆಂಕರ್ ಅನುಶ್ರೀ. ಅಂತೂ ಇಂತೂ ಆಂಕರ್ ಅನುಶ್ರೀ ಹಾಗೆ ರೋಷನ್ ದಂಪತಿಗಳು ಕನ್ನಡ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಹೌದು ಸ್ನೇಹಿತರೆ, ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಮಗು ಹೇಗಿದೆ, ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಹೇಗಿದ್ದಾರೆ, ಸೊ ಒಂದು ರೋಷನ್ ರವರು ಎಷ್ಟು ಖುಷಿಯನ್ನು ಪಡ್ತಿದ್ದಾರೆ, ಈ ವಿಷಯ ಯಾಕೆ ಇನ್ನೂ ಕೂಡ ಹೊರಗೆ ಬಂದಿಲ್ಲ, ಆಂಕರ್ ಅನುಶ್ರೀ ಅವರು ಏನಾದರೂ ಹೇಳಬೇಡ ಅಂದ್ರೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ಬರು ಒಂದು ಪ್ರೀತಿಯನ್ನು ಮಾಡಿಬಿಟ್ಟು ಮದುವೆಯನ್ನು ಆದಂಥವರು. ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮದುವೆ ಆದಾಗಿನಿಂದಲೂ ಕೂಡ ಇಷ್ಟು ದಿನದವರೆಗೆ ಯಾವುದೇ ಒಂದು ಜಗಳ ಆಗಿರಲಿ, ಕೋಪ ಆಗಿರಲಿ, ಮುನಿಸು ಇಬ್ಬರಲ್ಲೂ ಬಂದಿಲ್ಲ. ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ ಇವರಿಬ್ಬರು ಮೊದಲನೇದಾಗಿ ಮೀಟ್ ಆಗಿದ್ದು ಒಂದು ಕಾಫಿ ಡೇಯಲ್ಲಿ ಅಂತೆ. ಸೊ ಆ ಕಾಫಿ ಡೇಲಿ ಒಂದು ಫ್ರೆಂಡ್ಶಿಪ್ ಆಗಿ ಒಂದು ಪರಿಚಯ ಆಗ್ತಾರೆ ರಾಜ್ಬಿ ಶೆಟ್ಟಿ ಅವರಿಂದ. ರಾಜ್ಬಿ ಶೆಟ್ಟಿ ಅವರು ಇರಲಿ ಹೋಗು, ಫ್ರೆಂಡ್ಶಿಪ್ ಒಬ್ಬ ಒಳ್ಳೆಯ ಫ್ರೆಂಡ್ ಸಿಗ್ತಾನೆ ನಿನಗೇನಾದರೂ ಇಷ್ಟ ಆದರೆ ಮದುವೆ ಆಗುವಂತೆ ಅನ್ನೋ ಮಾತಿನಿಂದ ಅನುಶ್ರೀ ಅವರಿಗೆ ಹೇಳಿ ಅವರನ್ನು ಕಳಿಸ್ತಾರಂತೆ ಅನುಶ್ರೀ ಅವರನ್ನು. ಸೊ ಅವಾಗ ಒಂದು ಕಾಫಿ ಡೇಯಲ್ಲಿ ಮೀಟ್ ಆಗ್ತಾರಂತೆ. ಯಾಕಪ್ಪ ಅಂತಂದರೆ ಅನುಶ್ರೀ ಅವರಿಗೆ ಕಾಫಿಗೆ ಕರೆದಂಥ ಮೊದಲ ಹುಡುಗ ಅಂದರೆ ಅದು ರೋಷನ್ ಅಂತೆ. ಸೊ ಅದಾದ ನಂತರ ಇಬ್ಬರು ಕಾಫಿ ಡೇಯಲ್ಲಿ ಮೀಟ್ ಆಗ್ತಾರೆ. ಅದಾದ ನಂತರ ಒಂದು ಇಬ್ಬರು ತುಂಬ ಚೆನ್ನಾಗಿ ಒಂದು ಮಾತನಾಡ್ತಾರೆ, ಕನ್ವರ್ಸೇಷನ್ ಆಗುತ್ತೆ. ಅದಾದ ನಂತರ ಇಬ್ಬರು ಕೂಡ ಒಂದು 2 ರಿಂದ 3 ವರ್ಷಗಳ ಕಾಲ ಸುತ್ತಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಅಷ್ಟೇ ಇರುತ್ತೆ. ಅದಾದಮೇಲೆ ಇಬ್ಬರು ಕೂಡ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ, ನಮ್ಮಿಬ್ಬರ ನಡುವಿನ ಬಾಂಡಿಂಗ್ ಚೆನ್ನಾಗಿದೆ, ನಾವಿಬ್ಬರು ಮದುವೆ ಆಗ್ಬೋದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರಂತೆ. ನಾವಿಬ್ಬರು ಕೂಡ ಮದುವೆ ಆಗೋ ನಿರ್ಧಾರಕ್ಕೆ ಬರ್ತಾರಂತೆ. ಅದಾದ ನಂತರ ಇಬ್ಬರು ಕೂಡ ಒಂದು ಪ್ರೀತಿಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ ನಂತರವೂ ಕೂಡ ಕೆಲವೊಂದಿಷ್ಟು ದಿನಗಳ ಕಾಲ ಜೊತೆಯಲ್ಲೇ ಓಡಾಡ್ತಾರೆ. ಈಗ ಮೊದಲನೇದಾಗಿ ಮೊನ್ನೆ ಅಷ್ಟೇ ಮದುವೆ ಕೂಡ ಆದರು. ಒಂದು ವಿಜೃಂಭಣೆಯಿಂದ ಅಭಿಮಾನಿಗಳ ಸಡಗರ ಸಂಭ್ರಮದಲ್ಲಿ ಅಭಿಮಾನಿಗಳ ನಡುವೆ ಒಂದು ಮದುವೆಯನ್ನು ಕೂಡ ಆದರು. ಈಗ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸೆಲೆಬ್ರಿಟಿಗಳು ಅಂತ ಆದ ತಕ್ಷಣ ಈಗ ಯಾವ ರೀತಿ ಆಗಿಬಿಡ್ತಾರಪ್ಪ ಅಂತಂದರೆ, ಕೆಲವೊಂದಿಷ್ಟು ಪ್ರೀತಿ ಪ್ರೇಮ ಅಂತ ಮಾಡಿಬಿಟ್ರು ನಡುವೆಯಲ್ಲಿ ಒಂದು ಕೈ ಬಿಟ್ಬಿಡ್ತಾರೆ. ಇಲ್ಲ ನನಗೆ ನೀನು ಇಷ್ಟ ಇಲ್ಲ, ಒಂದು ಸಣ್ಣ ಪುಟ್ಟ ಕಾರಣಗಳನ್ನು ಕೊಟ್ಬಿಟ್ಟು ಒಂದು ಕೈಯನ್ನು ಕೊಟ್ಬಿಡ್ತಾರೆ. ಹೌದು ಸ್ನೇಹಿತರೆ, ನೀನು ನನಗೆ ಬೇಡ, ನಾನು ಇನ್ನೊಂದು ಮದುವೆ ಆಗ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅಂತಹ ಮಧ್ಯದಲ್ಲಿ ಅಂತಹ ಒಂದು ಸೆಲೆಬ್ರಿಟಿಗಳ ಮಧ್ಯದಲ್ಲಿ ಇಂತಹ ಜೋಡಿಗಳನ್ನು ಕಾಣೋದು ನಾವು ತುಂಬ ಅಂದರೆ ತುಂಬಾ ಕಷ್ಟ. ಯಾಕಪ್ಪ ಅಂತಂದರೆ ಯಾವ ಸೆಲೆಬ್ರಿಟಿಗಳು ಒಂದು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಿರ್ತಾರೋ, ಯಾವ ಒಂದು ಜೋಡಿಗಳು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಿರ್ತಾರೋ ಅಂತಹ ಜೋಡಿಗಳಿಗೆ ದೇವರು ಸುಮ್ಮನೆ ಬಿಡುವುದಿಲ್ಲ, ವಿಧಿ ಸುಮ್ಮನೆ ಬಿಡುವುದಿಲ್ಲ. ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಕಿತ್ಕೊಂಡೇ ಬಿಡ್ತಾನೆ. ಅಂತಹದ್ರಲ್ಲಿ ಇನ್ನು ನೋಡ್ಬೇಕಪ್ಪ ಅಂತಂದರೆ ನಾವು ಹಲವಾರು ಜೋಡಿಗಳನ್ನ ನೋಡಿದ್ದೇವೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೆ ಮೊನ್ನೆ ಅಷ್ಟೇ ಮರಣವನ್ನು ಹೊಂದಿದ್ದ ದಿಲೀಪ್ ರಾಜ್ ವಿದ್ಯಾ ಆಗಿರ್ಬೋದು, ಹಾಗೆ ಒಂದು ಚಿರಂಜೀವಿ ಸರ್ಜಾ ಹಾಗೆ ಮೇಘ್ನಾ ರಾಜ್ ಆಗಿರ್ಬೋದು, ಇನ್ನು ವಿಜಯ ರಾಘವೇಂದ್ರ ಹಾಗೆ ಸ್ಪಂದನ ಆಗಿರ್ಬೋದು, ನಾವು ಹಲವಾರು ಜೋಡಿಗಳನ್ನ ನೋಡಿದ್ದೇವೆ. ಯಾವ ಜೋಡಿ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇರುತ್ತೋ ಆ ಜೋಡಿ ಮೇಲೆ ದೇವರ ಕಣ್ಣು ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಜೋಡಿಗಳಿವೆ, ಅವು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಕೊಂಡು ಹೋಗ್ತಾ ಇವೆ. ಈಗ ಉದಾಹರಣೆಗೆ ಯಶ್ ರಾಧಿಕಾ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಆಗಿರ್ಬೋದು, ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಮಾದರಿಯಲ್ಲೇ ಈಗ ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಕೂಡ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆಂಕರ್ ಅನುಶ್ರೀ ಅವರೇ ಸ್ವತಃ ತಾವೇ ಹೇಳಿದ್ದಾರೆ, ನಾನು ತುಂಬಾ ಒಂದು ಕೆಲಸಕ್ಕೆ ಒಂದು ಒತ್ತು ಕೊಡ್ತಾ ಇದ್ದೀನಿ, ಯಾವಾಗಲೂ ಕೆಲಸ ಅಂತ ಪಡ್ಕೊಳ್ತಾ ಇದ್ದೀನಿ, ಆ್ಯಂಕರಿಂಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಸರಿಯಾಗಿ ಕೊಡ್ತಿಲ್ಲ, ಆದಷ್ಟು ಬೇಗ ನನ್ನ ಫ್ಯಾಮಿಲಿಗೆ ನಾನು ಸರಿಯಾಗಿ ಟೈಮನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇನ್ನು ಈ ಕೆಲಸದ ಬಗ್ಗೆ ನಾನು ಸ್ವಲ್ಪ ಕಾಳಜಿಯನ್ನು ಕಮ್ಮಿ ಮಾಡ್ಕೊತೀನಿ ಅನ್ನೋ ಮಾತನ್ನು ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇನ್ನು ಆಂಕರ್ ಅನುಶ್ರೀ ಅವರ ಒಂದು ಗರ್ಭಿಣಿಯಾಗಿದ್ದಾರೆ ಖುಷಿ ಸುದ್ದಿಗೆ ಬಂದರೆ, ಇನ್ನೂವರೆಗೂ ಕೂಡ ಎಲ್ಲೂ ಆಂಕರ್ ಅನುಶ್ರೀ ಆಗಲಿ ಒಂದು ರೋಷನ್ ಆಗಲಿ ಎಲ್ಲೂ ಕೂಡ ಒಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದಷ್ಟು ಬೇಗ ಒಂದು ಅಪ್ಡೇಟನ್ನು ಕೊಡ್ತಾರೆ ಅಂತ ಕಾದು ನೋಡೋಣ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಜನರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಕೆಲವೊಂದಿಷ್ಟು ಮಾಹಿತಿಗಳು ಏನು ಬರ್ತಾ ಇವೆಯಪ್ಪ ಅಂತಂದರೆ ಇದನ್ನು ಗುಟ್ಟಾಗಿ ಇಟ್ಟಿದ್ದಾರೆ, ಯಾರಿಗೂ ಹೇಳುತ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಆಂಕರ್ ಅನುಶ್ರೀ ಏನಾದರೂ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರಾ ಅಥವಾ ಇಲ್ವಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.